ದಕ್ಷಿಣ ಕೊಡಗು ಛಾಯಾಗ್ರಾಹಕರ ಸಂಘದ ವಾರ್ಷಿಕ ಮಹಾಸಭೆಯಿಂದ ಗೋಣಿಕೊಪ್ಪದ ಪೊನ್ನಂಪೇಟೆ ರಸ್ತೆಯಲ್ಲಿರುವ ಪ್ರಣವ್ ಇಂಟರ್ನ್ಯಾಷನಲ್ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಡಾಡು ಜೋಸೆಫ್ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಹಿರಿಯರಾದ ಎಸ್ಎಲ್ ಶಿವಣ್ಣ, ಸತ್ತಾರ್ ಮೂಕೆಳೆರ ಲಕ್ಷ್ಮಣ, ಎಂಕೆ ರವಿಕುಮಾರ್, ದೀಪಕ್ ಸೇರಿದಂತೆ ಆಡಳಿತ ಮಂಡಳಿಯ ಸದಸ್ಯರು ಉದ್ಘಾಟಿಸಿದರು. ಸಂಘದ ಲೆಕ್ಕಪತ್ರವನ್ನು ಅಧ್ಯಕ್ಷರಾದ ಡಾಡು ಜೋಸೆಫ್ ಅವರು ಮಂಡಿಸಿದರು. ನಂತರ ನೂತನ ಆಡಳಿತ ಮಂಡಳಿಯ ಆಯ್ಕೆ ನಡೆಯಿತು. ಮುಂದಿನ ಸಾಲಿನ ಅಧ್ಯಕ್ಷರಾಗಿ ಗೋಣಿಕೊಪ್ಪದ ಸೂರ್ಯ ಡಿಜಿಟಲ್ ಸ್ಟುಡಿಯೋ ಮಾಲೀಕರಾದ ಡಿಸಿ ರವೀಂದ್ರ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಪ್ರಧಾನ ಕಾರ್ಯದರ್ಶಿಯಾಗಿ ಪಾಲಿಬಟ್ಟದ ರಾಮದಾಸ್ ಅವರನ್ನ ಆಯ್ಕೆ ಮಾಡಲಾಯಿತು. ಸಂಘ ಒಂದು ಸ್ಥಾನವನ್ನು ಕೊಟ್ಟು ಇಷ್ಟು ಒಂದು ವರ್ಷ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿಕ್ಕೆ ಮೊದಲಿಗೆ ರಂಜುಗೆ ಮತ್ತು ನಮ್ಮ ಸಮಿತಿ ಪ್ರತಿಯೊಂದು ಸದಸ್ಯರಿಗೂ ಹೃದಯಪೂರ್ವಕ ನಿಜವಾಗಲೂ ನಾನು ತಗೊಳ್ಳುವಾಗ ನನ್ನ ದೀಪು ಅವರು ಹೇಳಿದ ಹಾಗೆ ನನ್ನಲ್ಲಿ ಹಲವಾರು ಆಸೆ ಆಕಾಂಕ್ಷೆಗಳಿತ್ತು. ನನ್ನ ಸಂಘ ನಾನು ಯಾವ ಟೈಮ್ ಸ್ಥಳ ತಗೊಂಡ್ಬರಬೇಕು. ಆದರೆ ಕೊನೆಗಳಿಗೆ ಅದು ನಮಗೆ ಫಲ ಸಿಕ್ತು. ಆ ಡೈರಿ ಮುಖಾಂತರ ನಾವು ಏನೋ ಒಂದು ಮಾಡಿ ಅದನ್ನೊಂದು ಸಂಘಕ್ಕೆ ಏನಾದರೂ ಮಾಡಿ ಇಟ್ಟು ಸಂಘಕ್ಕೆ ಅಧ್ಯಕ್ಷರಾಗಿ ಬಂದರೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಎನಿಸ್ಬೇಕು ಅಂತೇಳಿ ಅಂಥ ಒಂದು ಸಾಧನೆಯನ್ನು ಮಾಡಬೇಕು ಅಂತೇಳಿ ನಾನು ಬಂದಿದ್ದೆ. ಸ್ವಲ್ಪ ಮಟ್ಟಿಗೆ ಒಂದು ಸಣ್ಣ ಸಾಧನೆ ನಾನು ಮಾಡಿ ನಮ್ಮ ಸಮಿತಿಯ ಪರವಾಗಿ ನಮಗೆ ಸಿಕ್ಕಿದ ಅವಕಾಶವನ್ನು ನಾವು ನಡೆಸಿಕೊಟ್ಟೆವು. ನಮಸ್ಕಾರ. ಸಂಘ ಸ್ಟಾರ್ಟ್ ಆಯಿತು. ಸುಮಾರು ಜನ ಇವತ್ತು ಕೇಳಬೇಕು, ಸಂಘದಿಂದ ನಮ್ಗೆ ಏನು ಪ್ರಯೋಜನ ಇಲ್ಲ, ಸಂಘಕ್ಕೆ ಸುಮ್ಮನೆ 1500 ರೂಪಾಯಿ ಕಟ್ಟಿ ನಾವು ಯಾಕೆ ಮಾಡಬೇಕು ಅಂತ. ಇವತ್ತು ಒಂದು ಪಾಸಿಂಗ್ ಆರ್ಡರ್ ಸಿಗಬೇಕಾದ್ರೆ ಅದು ಸಂಘ ಮಾಡಿ. ಇವತ್ತು ಎಲ್ಲ ನಾವು ಇವತ್ತು ಪರಿಚಯ ಹಾಕೊಂಡು ಇವತ್ತು ಈಗ ಇರಲಿಕ್ಕೆ ಸಂಘ ಮಾಡಿರೋದು, ನಾವೇ ಮಾಡ್ಕೊಂಡಿದ್ದಲ್ಲ. ಈಗ ಬಂದವರಿಗೆ ಗೊತ್ತಾಗ್ಲಿಕ್ಕಿಲ್ಲ ಆಗ ಸಂಘ ಕಟ್ಟಲಿಕ್ಕೆ ಎಷ್ಟು ಕಷ್ಟಪಡ್ತಾರೆ. ಈಗ ನಾವು ಸಂಘಕ್ಕೆ ಸೇರ್ಕೊಂಡ್ರಾಯ್ತು ಅಷ್ಟೇ. ಆವಾಗ ಸಂಘ ಮಾಡಲಿಕ್ಕಿಂತ ಮುಂಚೆ ನಮಗೆ ಗೋಣಿಕೊಪ್ಪದವ್ರನ್ನೇ ನಮಗೆ ಪರಿಚಯ ಇರಲಿಲ್ಲ. ಗೋಣಿಕೊಪ್ಪದಲ್ಲೇ ನಾವು ಆ ಕಡೆ ಈ ಕಡೆ ಪಾಸಿಂಗ್ ಆರ್ಡರ್ ಮಾಡ್ಕೊಳ್ತಾ ಇದ್ದೇವೆ. ಸಂಘ ಮಾಡಲಿಕ್ಕಿಂತ ಮುಂಚೆ ನಾವು ಮೈಸೂರಿಂದ ಹೊರಗಡೆನೇ ಕರೆಸ್ತಾ ಇದ್ದೇವೆ. ಸಂಘ ಮಾಡಿ ಆದಮೇಲೆ ನಮಗೆ ಇಲ್ಲಿ ಆ ಕಡೆ ಈ ಕಡೆ ಎಲ್ಲ ಕಡೆ ಈಗ ನಾವು ಸಾಧಾರಣ ಕೊಡಗಲ್ಲಿ ಎಲ್ಲ ಪರಿಚಯ ಇದೆ. ಆ ಕಡೆ ಈ ಕಡೆ ಪಾಸಿಂಗ್ ಆರ್ಡರ್ ಮಾಡ್ಕೊಳ್ತೀವಿ. ಅದು ಸಂಘದಿಂದನೇ ಆಗಿದೆ. ಎಲ್ಲ ನನ್ನ ವೃತ್ತಿ ಬಾಂಧವರಿಗೆ ನಮಸ್ಕಾರಗಳು. ಇವತ್ತೇನಿದೆ ನಮ್ಮ ವಾರ್ಷಿಕ ಮಹಾಸಭೆ ಅಂತೇಳಿ ನಡೀತಾ ಇದೆ. ಇದು ಬಯಲ ಪ್ರಕಾರ 3 ವರ್ಷಕ್ಕೊಂದ್ಸರಿ ಈ ಒಂದು ಸ್ಥಾನಪಲ್ಲಟ ಮಾಡುವಂಥದ್ದೊಂದು ಸಭೆ ಆಗ್ತದೆ. ಆದರೆ ನಮ್ಮಲ್ಲಿ ಅಧ್ಯಕ್ಷರು ಅವರ ಕಾನ್ಸೆಪ್ಟು ಯಾವ ರೀತಿ ಇರುತ್ತೋ ಗೊತ್ತಿಲ್ಲ, ಆದರೆ ಅವ್ರ ಜೊತೆ ಇರುವಂಥ ಸದಸ್ಯ